ಬೆಂಗಳೂರಿನಲ್ಲಿ ನೀರಿಗಾಗಿ ಹಾಹಾಕಾರವಿದೆ. ನೀರನ್ನ ಉಳಿಸೋ ಸಲುವಾಗಿ ಇವತ್ತು ಟೆಕ್ಕಿಗಳು ವಿಭಿನ್ನವಾಗಿ ಜಾಗೃತಿ ಮೂಡಿಸಿದ್ರು. ಬೇಗೂರಿನಲ್ಲಿ ಐಟಿ ಕಂಪನಿಗಳು ಶಾಲೆಗಳ ವತಿಯಿಂದ ಬೃಹತ್ ವಾಕಥಾನ್ ಆಯೋಜನೆ ಮಾಡಲಾಗಿತ್ತು. ಸೇವ್ ವಾಟರ್ ಹೆಸರಿನಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ಸಾವಿರಾರು ಮಂದಿ ವಾಕಥಾನ್ನಲ್ಲಿ ಹೆಜ್ಜೆ ಹಾಕಿದ್ರು. ಹಾಯ್ ಕಲ್ಪ ಸಂಸ್ಥೆ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿತ್ತು. All nearby apartments are facing a big time difficulties to get water. We are hardly getting water for half an hour or 15 minutes. That's all. We really need these kind of ಎಂಪಿ ಎಲೆಕ್ಷನ್ ನಲ್ಲಿ ಡಿಕೆ ಸುರೇಶ್ 100ಕ್ಕೆ 100% ಗೆದ್ದೇ ಗೆಲ್ತಾರೆ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಈ ಮೂಲಕ ಡಾಕ್ಟರ್ ಮಂಜುನಾಥ್ ಕಣಕ್ಕಿಳಿಸಕ್ಕೆ ಮುಂದಾಗಿರುವಂತಹ ದೋಸ್ತಿ ನಾಯಕರಿಗೆ ಸಿಎಂ ಸಿದ್ದರಾಮಯ್ಯ ಟಾಂಗ್ ಕೊಟ್ಟಿದ್ದಾರೆ. ಈ ಕ್ಷೇತ್ರದಲ್ಲಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕನಕಪುರ ಬೆಂಗಳೂರು ಗ್ರಾಮಾಂತರ ಇದರಲ್ಲಿ 100 ಡಿಕೆ ಸುರೇಶ್ ಗೆದ್ದೇ ಶಿಕ್ಷಕರ ಕ್ಷೇತ್ರದಿಂದ ಪುಟ್ಟಣ್ಣ ಅವರನ್ನ ಗೆಲ್ಲಿಸಿದ್ದಕ್ಕೆ ಸಿಎಂ ಧನ್ಯವಾದ ಹೇಳಿದ್ದಾರೆ. ಬೆಂಗಳೂರಲ್ಲಿ ಮಾತನಾಡಿದ ಸಿಎಂ, ಈ ಹಿಂದೆ ಶಿಕ್ಷಕರ ಕ್ಷೇತ್ರ ಯಾಕೆ ಸ್ಪರ್ಧಿಸ್ತೀಯಾ, ಗೆಲ್ಲೋದು ಕಷ್ಟ ಆಗುತ್ತೆ, ಎಂಎಲ್ಸಿ ಎಲೆಕ್ಷನ್ಗೆ ನಿಂತ್ಕೋ ಅಂತ ಹೇಳಿದ್ದೆ. ಇಲ್ಲ ಸರ್, ಗೆಲ್ತೇನೆ ಅಂತ ಹೇಳಿದ್ರು. ನೀವು ಪುಟ್ಟಣ್ಣ ಗೆಲ್ಸಿದ್ದೀರಿ ಅಂತ ಸಿಎಂ ಎಲ್ಲರಿಗೂ ಧನ್ಯವಾದ ಹೇಳಿದ್ರು. ಏನಪ್ಪ ಪುಟ್ಟಣ್ಣ ಹೆಂಗಿದೆ ಅಂತಂದ್ರೆ, ಗೆಲ್ತೀನಿ ಸರ್, ಎಲೆಕ್ಷನ್ ರಿಸಲ್ಟ್ ಇರಲಿಲ್ಲ, ಏನೇ ಗೆಲ್ತೀನಿ ಅಂತಂದೆ, ಗೆದ್ಬಿಡ್ತೀನಿ ಸರ್ ಅಂತ ಹೇಳಿದ್ರು. ಸೊ ನೀವೆಲ್ಲ ಆಶೀರ್ವಾದ ಮಾಡೋದ್ರಿಂದ ಪುಟ್ಟಣ್ಣ 2002ರಲ್ಲೂ ಗೆದ್ದ, ಅಲ್ಲಿಂದ 5 ಸಾರಿ ಸತತವಾಗಿ ನಿಮ್ಮೆಲ್ಲ ಪ್ರತಿನಿಧಿಸಬೇಕು ಕೇಳ್ತೀವಿ. ನಾವು ಕುರ್ಚಿಗೋಸ್ಕರ ಬಡದಾಡ್ತೀವಿ, ನೀವು ಕುರ್ಚಿ ಇದ್ರೂ ಕೂಡ ಕುಳಿತುಕೊಳ್ಳಲ್ಲ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹಾಸ್ಯ ಚಟಾಕಿಯನ್ನ ಹಾರಿಸಿದ್ದಾರೆ. ಬೆಂಗಳೂರಿನಲ್ಲಿ ಶಿಕ್ಷಕರ ಕೃತಜ್ಞತಾ ಕಾರ್ಯಕ್ರಮದಲ್ಲಿ ಮಾತನಾಡುವಾಗ, ನಾವು ಕುರ್ಚಿಗೋಸ್ಕರ ಬಡದಾಡ್ತೀವಿ, ನೀವು ಕುರ್ಚಿ ಇದ್ರೂ ಕುಳಿತುಕೊಳ್ಳಲ್ಲ, ಎಲ್ಲರೂ ಹೋಗಿ ಕುಳಿತುಕೊಳ್ಳಿ ಅಂತ ಹಾಸ್ಯ ಚಟಾಕಿ ಹಾರಿಸಿದ್ದಾರೆ. ಎಲ್ಲ ಕೂತ್ಕೊಂಡ್ರೆ ನಾವೆಲ್ಲ ಚೇರ್ ಬದಲಾಡ್ತಾ ಇದೀವಿ, ನೀವು ಚೇರ್ ಸಿಕ್ಕಿದ್ರು ಸುಮ್ಮನೆ ನೋಡಿದ್ರೆ ಆಯ್ತು, ಊಟ ಇನ್ನು ಆಗಿಲ್ಲ ನಡೀರಿ, ನಾನು ಮರು ಊಟಕ್ಕೆ ಬಂದಿದ್ದೀನಿ ನಡೀರಿ. ದಾವಣಗೆರೆಯಲ್ಲಿ ಹಾಲಿ ಸಂಸದ ಜಿಎಂ ಸಿದ್ದೇಶ್ವರ್ ಪತ್ನಿ ಗಾಯತ್ರಿ ಸಿದ್ದೇಶ್ವರ್ರನ್ನ ಕಣಕ್ಕಿಳಿಸಲು ಬಿಜೆಪಿ ಪ್ಲಾನ್ ಮಾಡಿದೆ ಎನ್ನಲಾಗಿದೆ. ಕಾಂಗ್ರೆಸ್ನಿಂದ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಸ್ಪರ್ಧೆ ಸಾಧ್ಯತೆ ಹಿನ್ನೆಲೆ ಗಾಯತ್ರಿ ಸಿದ್ದೇಶ್ವರ್ ಕಣಕ್ಕಿಳಿಸಲು ಚಿಂತನೆ ನಡೆಸಲಾಗಿದೆಯಂತೆ. ಚಿಕ್ಕಮಗಳೂರಲ್ಲಿ ಸಂಸದೆ ಶೋಭಾ ಕರಂದ್ಲಾಜೆ ವಿರುದ್ಧ ಗೋಬ್ಯಾಕ್ ಅಭಿಯಾನ ಜೋರಾಗಿದೆ. ಚುನಾವಣಾ ವೀಕ್ಷಕರ ಮುಂದೆಯೇ ಕಾರ್ಯಕರ್ತರು ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಶೋಭಾಗೆ ಟಿಕೆಟ್ ಕೊಡಬೇಡಿ ಅಂತ ಆಗ್ರಹಿಸಿದ್ದಾರೆ. ಈ ಬಾರಿ ಮತ್ತೆ ಶೋಭಾಗೆ ಟಿಕೆಟ್ ಕೊಟ್ರೆ ಮೋದಿಗಾಗಿ ಮತ ಚಲಾಯಿಸುವ ರಿಸ್ಕ್ ತೆಗೆದುಕೊಳ್ಳಲ್ಲ ಅಂತ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಹಾಕಿದ್ದಾರೆ. ಬಿಎಸ್ವೈಗೆ ಕಾರ್ಯಕರ್ತರಿಗಿಂತ ಶೋಭಾ ಮುಖ್ಯವಾದ್ರ ಅಂತ ಕಾರ್ಯಕರ್ತರು ಪ್ರಶ್ನೆ ಮಾಡಿದ್ದಾರೆ. ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದಲ್ಲಿ ಶೋಭಾ ಕರಂದ್ಲಾಜೆಗೆ ಟಿಕೆಟ್ ಬೇಡ ಅಂತ ಬಿಜೆಪಿ ಕಾರ್ಯಕರ್ತರು ಹೇಳ್ತಾ ಇದ್ದಂತೆ ಕಾಂಗ್ರೆಸ್ನಲ್ಲೂ ಅಸಮಾಧಾನ ಮುಗಿಲೆದ್ದಿದೆ. ಜಯಪ್ರಕಾಶ್ ಹೆಗ್ಡೆಗೆ ಟಿಕೆಟ್ ಕೊಟ್ಟರೆ ಕೆಲಸ ಮಾಡಲ್ಲ, ಈ ಬಾರಿ ಸುಧೀರ್ ಕುಮಾರ್ ಮುರೊಳ್ಳಿ ಅವರಿಗೆ ಟಿಕೆಟ್ ನೀಡಬೇಕು ಅಂತ ಆಗ್ರಹಿಸಿ ಕೊಪ್ಪದಲ್ಲಿ ಕಾರ್ಯಕರ್ತರು ಸರಣಿ ಸಭೆ ನಡೆಸಿದ್ದಾರೆ. ಸದ್ಯ ಎರಡೂ ಪಕ್ಷಗಳಿಗೂ ಈ ಕ್ಷೇತ್ರ ನುಂಗಲಾರದ ಬಿಸಿ ತುಪ್ಪವಾದಂತಾಗಿದೆ. ನನ್ನ ಗ್ರಹಚಾರ ಸರಿ ಇರಲಿಲ್ಲ, ಅತಿಯಾದ ಆತ್ಮವಿಶ್ವಾಸದಿಂದ ನಾನು ಸೋತಿದ್ದೇನೆ ಅಂತ ವಿಧಾನಸಭಾ ಚುನಾವಣೆಯ ಸೋಲಿನ ಬಗ್ಗೆ ಚಿಕ್ಕಮಗಳೂರಿನಲ್ಲಿ ಮಾಜಿ ಶಾಸಕ ಸಿಟಿ ರವಿ ಬೇಸರವನ್ನ ಹೊರಹಾಕಿದ್ದಾರೆ. ಅತಿ ವಿಶ್ವಾಸವು ಕೆಲವೊಮ್ಮೆ ಸೋಲಿಗೆ ಕಾರಣವಾಗುತ್ತೆ. ನಾನು ಇನ್ನೊಬ್ಬರ ಕಡೆಗೆ ನಾನು ಬೊಟ್ಟು ಮಾಡಲ್ಲ, ಅವರವರ ಕರ್ಮ ಅವರವರೇ ಅನುಭವಿಸಬೇಕು ಅಂತ ಸಿಟಿ ರವಿ ಮಾರ್ಮಿಕವಾಗಿ ಹೇಳಿದ್ದಾರೆ. ನನ್ನ ಗ್ರಹಚಾರ ಸರಿ ಇರಲಿಲ್ಲ, ನಂದೇ ಏನೋ ತಪ್ಪಿರಬೇಕು ಅಂತ ನಾನು ಈಗಾಗಲೇ ಹೇಳಿದ್ದೇನೆ. ಯಾಕೆಂದರೆ ನನಗೊಂದು ಅತಿ ವಿಶ್ವಾಸ ಇತ್ತು. ಅದೇನು ಅಂತಂದರೆ ಇಷ್ಟೊಂದು ಕೆಲಸ ಮಾಡಿದ್ದೀವಿ, ಅದು ಮೆಡಿಕಲ್ ಕಾಲೇಜು, ಹೈವೇ, ಕುಡಿಯೋ ನೀರು, ಕೆರೆ ನೀರು ತುಂಬಿಸಕ್ಕಂಥ ಯೋಜನೆ, ವಿವಿಧ ಸಮುದಾಯಗಳಿಗೆ ಸಮುದಾಯ ಭವನಗಳು, ನಿವೇಶನ ರೈತರಿಗೆ ನಿವೇಶನ, ಸ್ಲಮ್ ಬೋರ್ಡಿಂದ ಮನೆಗಳು, ಇವೆಲ್ಲ ಮಾಡಿದ್ರಿಂದ ಜನ ನಮ್ಮನ್ನು ಕೈ ಬಿಡೋದಿಲ್ಲ ಅಂತಕ್ಕಂಥ ಒಂದು ಅತಿ ವಿಶ್ವಾಸ ಇತ್ತು.
ಅತಿ ವಿಶ್ವಾಸವು ಕೆಲವೊಮ್ಮೆ ಈ ರೀತಿ ಸೋಲಿಗೆ ಕಾರಣ ಆಗುತ್ತೆ. ನಾನು ಇನ್ನೊಬ್ಬರ ಕಡೆಗೆ ಬೆಟ್ ಮಾಡಿ ತೋರ್ಸೋಕ್ಕಾಗೋದಿಲ್ಲ. ಅವರವರ ಕರ್ಮವನ್ನು ಅವರವರು ಅನುಭವಿಸಬೇಕು. ಯಾರಾದರೂ ಆ ಥರ ಪಕ್ಷದ್ರೋಹದ ಕೆಲಸ ಮಾಡಿದರೆ ಅವರವ್ರ ಕರ್ಮ ಅವ್ರನ್ನ ಬೆನ್ನು ಹಿಡದೆ ಕಾಡುತ್ತೆ. ನಾನು ಅದ್ರ ಬಗ್ಗೆ